ಈ ಅಬಕಾರಿ ಇಲಾಖೆಗೆ 45,000 ಕೋಟಿಯ ಟಾರ್ಗೆಟ್ ಅನ್ನು ಕೊಡಲಾಗಿದೆ. ಸೊ ಇದು ಕುಡಿತದ ಆರ್ಥಿಕತೆ ರಾಜ್ಯದ ಪಾಲಿಗೆ ಅಪಾಯಕಾರಿ. ಸರ್ಕಾರ ಹೇಳುತ್ತೆ ಬಜೆಟ್ನಲ್ಲಿ ನಾವು ಆಲ್ಕೋಹಾಲ್ ಕಂಟೆಂಟ್ನ ಮೇಲೆ ಅಂದರೆ ಬಿಯರಲ್ಲಿ 8%, ವಿಸ್ಕಿಯಲ್ಲಿ 42%, ಈ ರೀತಿ ಪರ್ಸೆಂಟೇಜ್ ಏನಿದೆ ಆಲ್ಕೋಹಾಲ್ನ ಪರ್ಸೆಂಟು ಅದರ ಮೇಲೆ ಟ್ಯಾಕ್ಸ್ ಹಾಕ್ತೀವಿ. ಹೊಸ ಕಾಯ್ದೆ ಅಂತ ತರ್ತೀವಿ ಅಬಕಾರಿ ಇಲಾಖೆಗೆ ಸಂಬಂಧಿಸಿ. ಸೊ ಮದ್ಯದ ದರ ಹೆಚ್ಚು ಮಾಡ್ತಾರೆ ಅಂತ ಅರ್ಥ. ಮದ್ಯದ ದರವನ್ನು ಜಾಸ್ತಿ ಮಾಡೋ ಮುಖಾಂತರ ಹಂತವಾಗಿ ಜಾಸ್ತಿ ಮಾಡೋ ಮುಖಾಂತರ ಕಲೆಕ್ಷನ್ ರೀಚ್ ಆಗ್ತೀವಿ ಅಂತ. ಜೊತೆಗೆ ಬ್ರೂವೆರಿ ಸೇರಿ ಕೆಲವೆಡೆ ಅವಕಾಶ ಇಲ್ಲದ ಜಾಗದಲ್ಲೂ ಕೂಡ ಮಾರಾಟದ ವಿಚಾರ ಅಂದರೆ ಮಾರಾಟ ಮತ್ತು ಪಾರ್ಸೆಲ್ ಇಂಥದ್ದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ಚೇಂಜಸ್ ಮಾಡ್ತೀವಿ ಅಂತ 45,000 ಕೋಟಿ ಅಬಕಾರಿ ಇಲಾಖೆಯಿಂದ ಪಡ್ಕೊಳ್ತೀವಿ ಅಂತ. ಸೊ ಅಬಕಾರಿ ಇಲಾಖೆಯೊಂದೇ ಟಾರ್ಗೆಟ್ ರೀಚ್ ಆಗ್ತಾ ಇರೋದು ಪ್ರತಿ ವರ್ಷನೂ ಕೂಡ. ಈಗ ಲೈಸೆನ್ಸ್ಗಳನ್ನು ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಇದು ಮತ್ತೆ ಸರ್ಕಾರ ಇದೇ ಬಜೆಟಲ್ಲಿ ಹೇಳುತ್ತೆ ನಾವು ಕುಡಿತ ಬಿಡಿಸೋದಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ. 45,000 ಕೋಟಿ ಟಾರ್ಗೆಟ್ ಕೊಡೋದು, ಕುಡಿತದ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಕಾರ್ಯಕ್ರಮ ಮಾಡ್ತೀವಿ ಅಂತ ಬಜೆಟಲ್ಲಿ ಹೇಳೋದು. ಎಸ್ ಸುರಭಿ ಅವರೇ, ಈ ಆರ್ಥಿಕತೆ ಅಪಾಯಕಾರಿ ಆರ್ಥಿಕತೆ ಇದೆ. ಈ ಹಿಪಾಕ್ರಸಿ ನೀವು ಹೇಳಿದ್ರಲ್ಲ ತುಂಬಾ ಚೆನ್ನಾಗಿದೆ. ಅದು ಇವಾಗ ನಮ್ಮಲ್ಲಿ ಆಗ್ತಿರುವಂತಹ ಡ್ರಗ್ಸ್ ವಿಷಯ ಇರ್ಬೋದು ಅಥವಾ ಇದೇ ಯಾವುದೇ ಆದಂತಹ ನಶದ ವಿಷಯ ಇರ್ಬೋದು, ಅದ್ರ ಬಗ್ಗೆ ಇನ್ನೂ ಗಮನ ಸೆಳೆಸಬೇಕಾಗಿರೋಂಥ ಇನ್ನೂ ಆಕ್ಷನ್ ತಗೊಳ್ಬೇಕಾಗಿರೋ ಸಂದರ್ಭದಲ್ಲಿ ಸರ್ಕಾರನೇ ಆ ಒಂದು ರೆವೆನ್ಯೂ ಮೇಲೆ ಡಿಪೆಂಡೆಂಟ್ ಆಗಿದೆ ಅಂದ್ರೆ ಮತ್ತೆ ಇನ್ನೊಂದು ಬಾರಿ ನೀವು ಬ್ರೇಕ್ ಹೋಗೋಕ್ಕಿಂತ ಮುಂಚೆ 13% ಅಷ್ಟು ನಾವು ಜಾಸ್ತಿ ಮಾಡಬೇಕು ಎಕ್ಸೈಸ್ ರೆವೆನ್ಯೂ ಅಂತ ಹೇಳಿದ್ರೆ ಅದು ಸರ್ಕಾರದ ಮೆಷಿನರಿ ಅದ್ರ ಪರವಾಗಿ ನಾವು ವರ್ಕ್ ಆಗತ್ತೆ ತಾನೆ. ಅಂದರೆ ಜಾಸ್ತಿ ಲೈಸೆನ್ಸ್ಗಳಿರ್ಬೋದು, ಜಾಸ್ತಿ ಕಡೆ ಹೋಗಿ ಮತ್ತೆ ಅದನ್ನು ಅದ್ರ ಕಾಸ್ಟನ್ನು ಜಾಸ್ತಿ ಮಾಡುವಂಥದ್ದು ಒಂದು ಸ್ಟ್ರಾಟಜಿ ನೋಡಿ ಸರ್ಕಾರದ್ದು. ಮತ್ತು ಯಾಕೆ ರೆವೆನ್ಯೂ ಜಾಸ್ತಿ ಮಾಡ್ತಾ ಇದ್ದಾರೆ, ರೆವೆನ್ಯೂ ಇನ್ಕ್ರೀಸ್ ಯಾಕೆ ಆಗ್ತಾ ಇರಬೇಕು ಅಂದ್ರೆ ತಿರ್ಗಾ ಸಂಬಳಕ್ಕೆ ಬರುತ್ತೆ, ಸಾಲವನ್ನು ಬಡ್ಡಿ ತೀರಿಸೋದಕ್ಕೆ ಬರುತ್ತೆ. ಸೊ ನಮ್ಮ ಪ್ರಾಬ್ಲಮ್ ಇಲ್ಲಿರುವಂಥದ್ದು ಇಲ್ಲಿ ಇಷ್ಟು ಸಿದ್ದರಾಮಯ್ಯನವ್ರು ಅಷ್ಟೊತ್ತು ಮಾತಾಡಿದ್ರು, ಚಿಕ್ಕ ಸ್ಕೀಮ್ಗಳ ಬಗ್ಗೆ ಹೇಳಿದ್ರು, ಅಲೊಕೇಶನ್ಸ್ ಬಗ್ಗೆ ಹೇಳಿದ್ರು, ಆಯಿತು ಅದು ಅವರ ಏನು ಒಂದು ದೊಡ್ಡದಾಗಿರುವಂತಹ ಅನೌನ್ಸ್ಮೆಂಟ್ ಅಂತ ನನಗೆ ಅನಿಸ್ಲಿಲ್ಲ. ಯಾವುದೇ ಆದಂತಹ ಬಹಳ ದೊಡ್ಡ ಅನೌನ್ಸ್ಮೆಂಟ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ವಕ್ತಾರರು ಬಂದಮೇಲೆ ಅವರು ವಾದ ಮಾಡ್ಬೋದು ಅದ್ರ ಬಗ್ಗೆ. ಆದರೆ ಇಲ್ಲಿ ಥೀಮ್ ಏನು, ಈ ಒಂದು ಬಜೆಟ್ಟಿನ ಥೀಮು ಇದೆಲ್ಲರೂ ಆಂಟಿಸಿಪೇಟ್ ಮಾಡಿದ್ದಂಥದ್ದೇ. ಸಾಲವನ್ನ ಜಾಸ್ತಿ ಮಾಡ್ತಾ ಇದ್ದೀರಾ, ಮತ್ತೆ ನಾಳೆ ನೀವು ಸರ್ಕಾರದಲ್ಲಿ ಇರಲ್ಲ ಅಂತ ನಿಮಗೆ ಭರವಸೆ ಬಂದ್ಬಿಟ್ಟಿದೆ ಅನ್ಸುತ್ತೆ. ಯಾಕಂದ್ರೆ ಸಾಲವನ್ನ ಜಾಸ್ತಿ ಮಾಡಿ 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 ಅಲ್ಲಿನ ಕರ್ನಾಟಕ ಜನತೆಯ ತಲೆ ಮೇಲೆ ಇಟ್ಟು ನೀವು ಹೋಗ್ತಿದ್ದೀರಾ ಅಂತ ಪ್ಲಾನ್ ಅನ್ನ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇವತ್ತು. ಸೊ ನಿರ್ಗಮನಕ್ಕೆ ಬೇಕಾದಂತ ಸಿದ್ಧತೆ ಆಗ್ತಿದೆ, ನಿಜವಾಗ್ಲೂ ಹಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಯಾವುದೇ ಆದಂತಹ ರೆಸ್ಪಾನ್ಸಿಬಲ್ ಸರ್ಕಾರ ಇದೆಯಲ್ಲ, ರೆವೆನ್ಯೂ ಸರ್ಪ್ಲಸ್ ಕೊಡುತ್ತೆ ಹೊರತು ರೆವೆನ್ಯೂ ಡೆಫಿಸಿಟ್ ಅನ್ನು ಕೊಡಲ್ಲ. ರಾಜಗೌಡ್ರೆ, ಏನ್ ಅಭಿಪ್ರಾಯ ತಮ್ಮದು ಇವತ್ತಿನ ಬಜೆಟ್ ನೋಡಿದ ನಂತರ? ಇಲ್ಲ, ಇವತ್ತಿನ ಬಜೆಟ್ ನೋಡಿದ್ರೆ ಫಸ್ಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು. ಯಾವ ಕಾರಣಕ್ಕೆ? 3 ರೆಕಾರ್ಡ್ಗಳು ಮಾಡಿದ್ದಾರೆ. ಬಹುಶಃ ಈ ಕರ್ನಾಟಕ ರಾಜ್ಯದಲ್ಲಿ ಯಾವ ಮುಖ್ಯಮಂತ್ರಿಗಳು ಮಾಡೋಕ್ಕಾಗದಂಥ 3 ರೆಕಾರ್ಡ್ ಮಾಡಿದ್ದಾರೆ. ಮೊದಲನೇದು, ಆರ್ಥಿಕ ಸಚಿವರಾಗಿ 17ನೇ ಬಜೆಟ್ ಕೊಟ್ಟಿದ್ದಾರೆ, ಅದು ಅವರ ಗಿನ್ನಿಸ್ ದಾಖಲೆ. ಎರಡನೇದು, ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಪೈಕಿ ಯಾರೂ ಮಾಡದೇ ಇರೋಷ್ಟು ಸಾಲನ ಮಾಡಿದ್ದಾರೆ, ಅದು ಎರಡನೇದು. 5 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದಂಥ ಕೀರ್ತಿ ಸಿದ್ದರಾಮಯ್ಯನವ್ರಿಗೆ ಸಲ್ಲಬೇಕಾದ್ದು. ಯಾಕಂದ್ರೆ ನಮ್ದು ಇರೋದೀಗ ಇನ್ನೇನೊಂದು 4 ಲಕ್ಷ ಕೋಟಿ, 8.24 ಲಕ್ಷ ಕೋಟಿ ನೆಕ್ಸ್ಟ್ ವರ್ಷದ ಅಂತ್ಯಕ್ಕೆ. ಅದಕ್ಕೆ ಹೇಳ್ತಾ ಇರೋದು, ಯಾರು ಮಾಡಿಲ್ಲ, ಅಷ್ಟು ಮಾಡಿಲ್ಲ, ಆ ಸಾಧನೆ ಯಾರೂ ಮಾಡಿಲ್ಲ ಈ ಬಂದೋದಂಥ ಮುಖ್ಯಮಂತ್ರಿಗಳಲ್ಲೇ. ಇನ್ನು ಮೂರನೇದು, ಇವರು GDSP ಬಗ್ಗೆ ಚರ್ಚೆ ಮಾಡ್ತಾರಲ್ಲ, ಬಹುಶಃ ಸಿದ್ದರಾಮಯ್ಯನವ್ರ ಕಾಲದಲ್ಲೇ ತೀರಾ ಕೆಳಮಟ್ಟ ಕಚ್ಚಿರುವಂಥದ್ದು. ಒಂದು ಸರ್ವೆ ಹೇಳುತ್ತೆ, GSDP ಅನಾಲಿಸಿಸ್ ಸರ್ವೆ ಹೇಳ್ತದೆ, 2006ರಿಂದ 2008ವರೆಗೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ GSDP ಬಂದು 12.30 ಇತ್ತು. ತದನಂತರ BJP ಗೌರ್ಮೆಂಟ್ ಬರ್ತದೆ, 2008ರಿಂದ 13 9.8 ಇತ್ತು. ಸಿದ್ದರಾಮಯ್ಯನವ್ರು ಮತ್ತೆ 2013ರಿಂದ 18 ಕಾಂಗ್ರೆಸ್ ತರ್ತಾರೆ, ಅವಾಗ 8% ಇತ್ತು. 18ರಿಂದ 23 ಮತ್ತೆ JDS ಮತ್ತೆ ಕಾಂಗ್ರೆಸ್. ಇದರ ಬಗ್ಗೆ ಕ್ವಿಕ್ ವಿವರವಾಗಿ ಮಾತನಾಡೋಣ. ಬಜೆಟ್ ಬಗ್ಗೆ ತಾವು ತಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ಈ ಬಜೆಟ್ ಇದೆಯಲ್ಲ, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನೋ ಒಂದು ಬಜೆಟ್ ಅಷ್ಟೇ, ಇನ್ನೇನಿಲ್ಲ. ಇವ್ರು ಸಿದ್ದರಾಮಯ್ಯನವ್ರು ಮಾಡ್ತಾ ಇರೋಂಥದ್ದು ಏನಂದ್ರೆ, ಸಿದ್ದರಾಮಯ್ಯನವ್ರ ಬಗ್ಗೆ ನಾವು ಮಾತಾಡ್ತಾರೆ ಸಮಾಜವಾದಿಗಳು, ಸಮಾಜಕ್ಕೆ ಉಪಯೋಗ ಆಗುವಂಥ ಕಾರ್ಯಕ್ರಮ ಕೊಡುವಂಥವ್ರು ನಾವು ಅಂತ ಎಲ್ಲ ಕಡೆ ಅವರು ಬಿಂಬಿಸ್ಕೊಂಡ್ಬಂದಿರೋವಂಥದ್ದು. ಆದರೆ ಇದು ನಕಲಿ ಸಮಾಜವಾದಿತನ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಬೇಕಾಗತ್ತೆ. ಈಗ ಯಾವುದೇ ಒಂದು ವ್ಯವಹಾರ, ಒಂದು ಜೀವನ, ಈ ಬಡ್ಜೆಟ್ ಅಂದರೆ ಒಂದು ಕುಟುಂಬಕ್ಕೂ ಸೇರಬೇಕಾಗತ್ತೆ. ಸಂಪಾದನೆಗಿಂತ ಹೆಚ್ಚೇ ಖರ್ಚಾದರೆ, ಸಂಪಾದನೆಗಿಂತ ಜೀವನ ಮೌಲ್ಯಾಧಾರಿತ ಜೀವನಕ್ಕಿಂತ ಶೋಕಿನೇ ಹೆಚ್ಚಾದರೆ, ನಮ್ಮ ಆರ್ಥಿಕ ತಜ್ಞರು ಹೇಳಿದ್ರೆ, ಯಾಕೆಂದರೆ ನಾನು BCom ಬ್ಯಾಕ್ಗ್ರೌಂಡಿಂದ ಬಂದಂಥವನು, ತದನಂತರ LLB ಹೋದಂಥವನು,
ನಾವು ಹೇಳೋದು ಯೋಚನೆ ಮಾಡೋವಂಥದ್ದೇನು ಅಂದರೆ, ನಮಗೆ ಊಟಕ್ಕೆ 10 ರೂಪಾಯಿ ಬೇಕು, ಶೋಕಿಗೆ 120 ರೂಪಾಯಿ ಬೇಕು. ಆದರೆ ನಾವು ಎಲ್ಲಿ ಖರ್ಚು ಮಾಡ್ತೀವಿ ಅನ್ನೋ ಕ್ವಾಲಿಟಿ ಗ್ಯಾರಂಟಿ ಕೊಟ್ಟಿರೋದು ಶೋಕಿ ಆಗುತ್ತೆ ರಾಜು. ಅಲ್ಲ, ಗ್ಯಾರಂಟಿ ಕೊಟ್ಟಿರೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ. ಈಗ ನೋಡಿ, ಬಡವರಿಗೆ ಈಗ ನಮ್ಮಲ್ಲಿ ಅಪ್ಪ ಯಾವಾಗಲೂ ಒಂದು ಮಾತು ಹೇಳೋರು, ಮಗನಿಗೆ ಮೀನು ತಿನ್ನೋದು ಕಲಿಸ್ಕೊಡೋದಕ್ಕಿಂತ ಮೀನು ಹಿಡಿಯೋದು ಕಲಿಸ್ಕೊಟ್ರೆ ಅವನು ಜೀವಿತಾವಧಿವರೆಗೂ ಬದುಕಂತಾನೆ, ಬರೀ ಮೀನು ತಿನ್ನೋದು ಕಲಿಸ್ಕೊಟ್ರೆ ಇನ್ನೊಬ್ರ ಹತ್ರ ಕಳ್ತನ ಮಾಡೋದು ಕಲಿತಾನೆ ಅಂತ. ನನಗೆ ಆಹಾರ ಬೇಕು, ಮೀನು ತಿನ್ನಬೇಕು, ಮೀನು ಕೊಡಬೇಕು ತಿನ್ನೋದಕ್ಕೆ. ಹೌದು ಸ್ವಾಮಿ, ಅಲ್ಲ ಬದುಕಬೇಕಲ್ಲ. ಅಲ್ಲ, ಎಷ್ಟು ವರ್ಷ ಬದುಕೋದಕ್ಕೆ ಕೊಡ್ತಾ ಇದೀವಿ. ಹೌದು ಸ್ವಾಮಿ, 70 ವರ್ಷದಿಂದ ಇದನ್ನೇ ಮಾಡ್ತಾ ಇದ್ದೀರಲ್ಲ, ಹೇಳ್ತಾ ಇದ್ದೀರಲ್ಲ ಬಡತನ ಮುಕ್ತ ಭಾರತನ ಮಾಡ್ತೀನಿ ಅಂತ ಹೇಳಿ ಹೊರಟೋರು ಯಾರು? ಕಾಂಗ್ರೆಸ್ನವರೇ. ಇನ್ನೂ ಎಷ್ಟು ವರ್ಷ ಮಾಡ್ತೀರಿ? ಇನ್ಫ್ರಾಸ್ಟ್ರಕ್ಚರ್ ಬೇಡವಾ? ಒಳ್ಳೆ ನೋಡಿ, ಒಬ್ಬ ರೈತನಿಗೆ, ನೀವು ಒಬ್ಬ ರೈತನ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 74,000 ಕೋಟಿ ಎತ್ತಿಟ್ಟಿದ್ದೀವಿ. ಅಲ್ಲಿಗೆ ಬರ್ತೀನಿ 74,000 ಎತ್ತಿಕ್ಕಿದ್ದೀರಾ ಅಷ್ಟೇ, ಎತ್ತಿಕ್ತಾ ಇದ್ದೀರಾ ಅಷ್ಟೇ, ಇನ್ನು ಯಾವುದು ಮಾಡ್ತಾ ಇಲ್ಲ. ಪ್ರತಿ ವರ್ಷನೂ ಅಷ್ಟೇ. ಈಗ ನಿಮ್ಮ ಬಡ್ಜೆಟಲ್ಲಿ ಜನಕ್ಕೆ ಎಷ್ಟು ರೀಚ್ ಆಗ್ತಾ ಇದೆ? ಈಗ ನೀವು ಬಡ್ಜೆಟಲ್ಲಿ ಇಡ್ತೀರಾ ಪ್ಲ್ಯಾನಲ್ಲಿ, ಈಗ 4,47,000 ಕೋಟಿ ಬಡ್ಜೆಟನ್ನು ನೀವು ಘೋಷಣೆ ಮಾಡ್ಕೊಂಡಿದ್ದೀರಿ. ಎಷ್ಟು ಆದಾಯ ಬರ್ತಾ ಇದೆ, ಎಷ್ಟು ಖರ್ಚಾಗ್ತಾ ಇದೆ, ಎಷ್ಟು ಸಾಲ ಮಾಡ್ತಾ ಇದ್ದೀರಿ? ಸಾಲ ನೋಡ್ರಿ, ಶಿಸ್ತಾಗಿ ಮಾಡ್ತಾ ಇರೋದು ಸಾಲ ಒಂದೇ. ನೀವು ಎಷ್ಟು ಸಾಲ ಹೇಳ್ತೀರೋ ಅಷ್ಟು ಸಾಲ ನಿಮ್ಮ ಬಡ್ಜೆಟಲ್ಲಿ ತೋರಿಸ್ತಾ ಇದೆ. ರೀಚ್ ಆಗ್ತಾ ಇರೋದು ಸಾಲದಲ್ಲಿ ಮಾತ್ರ. ಅದನ್ನೇ ಹೇಳ್ತಾ ಇರೋದು, ನೀವು ಶಿಸ್ತಾಗಿ ಮಾಡ್ತಾ ಇರೋದು. ಶಿಸ್ತಾಗಿ ಸಿದ್ದರಾಮಯ್ಯನವ್ರು ಮಾಡ್ತಾ ಇರೋದು ಸಾಲ ಒಂದನ್ನೇ. ಆದ್ರೆ ನೀವು ಬಡ್ಜೆಟಲ್ಲಿ ಕೊಟ್ಟಂತ ಎಷ್ಟು ಕಾರ್ಯಕ್ರಮಗಳು ಸಕ್ಸಸ್ಫುಲ್ ಆಗ್ತಾ ಇದಾವೆ. ರಾಜಗೌಡ್ರೆ, ಮಾತಾಡೋಣ. ನಾನೊಮ್ಮೆ ಚಂದ್ರಕಾಂತ್ ಅವರ ಪ್ರತಿಕ್ರಿಯೆಯನ್ನು ಕೂಡ ಪಡ್ಕೊಳ್ತೀನಿ. ಚಂದ್ರಕಾಂತ್ ಸರ್, ಏನ್ ಹೇಳ್ತೀರಿ? ಬಜೆಟ್ ನೋಡಿದ್ರಿ ಅಂತ ನಾನು ಭಾವಿಸ್ತೀನಿ. ಏನ್ ತಮ್ಮ ಅಭಿಪ್ರಾಯ ಏನು? ನಮಸ್ಕಾರ. ನನ್ನ ಅಭಿಪ್ರಾಯ ಅಂತಂದ್ರೆ, ಕೇಳಿಸ್ತಾ ಇದೆಯಾ? ಎಸ್, ಕೇಳ್ತಾ ಇದೆ. ನೋಡಿ, ಈಗ ನಮ್ಮ ಬಜೆಟ್ ಎಲ್ಲಾ ಟೆಸ್ಟ್ ಪಾಸ್ ಮಾಡಿದೆ. ಏನು ಫಿಸ್ಕಲ್ ಡಿಫಿಸಿಟ್ 3% ಕಮ್ಮಿ ಇರಬೇಕು, ಮತ್ತೆ ಒಟ್ಟು ಸಾಲ 25% ಕಮ್ಮಿ ಇರಬೇಕು, ಇವೆಲ್ಲ ಪಾಸ್ ಮಾಡಿದೆ. ಆದ್ರೆ ಈ ಆಪರೇಷನ್ ಸಕ್ಸಸ್ಫುಲ್ ಬಟ್ ಪೇಷಂಟ್ ಫೇಲ್ಯೂರ್ ಅಂತ ಅದ್ರೊಳಗೆ 2 ಮುಖ್ಯವಾದ ಪಾಯಿಂಟ್ ಇದೆ. ಏನು ಅಂತಂದ್ರೆ, ನೀವು ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನೋದು ಹೇಳ್ತೀವಲ್ಲ, ತುಪ್ಪ ಅಂದ್ರೆ ಏನು? ಇನ್ವೆಸ್ಟ್ಮೆಂಟ್ ಅಂತ. ತುಪ್ಪ ಅಂದ್ರೆ ಅನ್ನ ಅಲ್ಲ. ತುಪ್ಪ ಅಂದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಹೋಗ್ಬೇಕು ನಾವು. ಉದಾಹರಣೆಗೆ ಕ್ಯಾಪಿಟಲ್ ಮಲ್ಟಿಪ್ಲೈರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ ನಾವು. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೈರ್ದು 2.98 ಇದೆ. ಅಂದ್ರೆ ₹1 ನೀವು ಕ್ಯಾಪಿಟಲ್ಗೆ ಹಾಕಿದ್ರೆ 2.98 ರೂಪೀಸ್ ಜಾಸ್ತಿ GDP ಹೆಚ್ಚಾಗುತ್ತೆ. ಕರೆಕ್ಟ್. ಅದೇ ನೀವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಮಲ್ಟಿಪ್ಲೈರ್ ಅಂದ್ರೆ, ನೀವು ₹1 ರೆವಿನ್ಯೂ ಹಾಕಿದ್ರೆ ಮಲ್ಟಿಪ್ಲೈರ್ ಬರೀ 0.98 ರೂಪೀಸ್ ಮಾತ್ರ ಆಗುತ್ತೆ. ಅಂದ್ರೆ ಲೆಸ್ ದನ್ ₹1 ಆಗುತ್ತೆ. 50% ದಿ ಫಿಸಿಕಲ್ ಡಿಫಿಸಿಟ್ ಇಸ್ ಗೋಯಿಂಗ್ ಫಾರ್ ಗ್ಯಾರಂಟೀಸ್. ಗ್ಯಾರಂಟಿ 50,000 crores ಇದೆ. ಫಿಸಿಕಲ್ ಡಿಫಿಸಿಟ್ 98,000 crores ಇದೆ. ಆಲ್ಮೋಸ್ಟ್ 50 to 52% ಆಫ್ ದಿ ಫಿಸಿಕಲ್ ಡಿಫಿಸಿಟ್ ಇಸ್ ಗೋಯಿಂಗ್ ಫಾರ್ ಗ್ಯಾರಂಟೀಸ್. ನಂಬರ್ 2, ಗ್ಯಾರಂಟೀಸ್ ಬೇಡ ಅಂತ ಹೇಳ್ತೀರಾ, ಆದ್ರೆ ನಾನ್ ಟಾರ್ಗೆಟೆಡ್ ಗ್ಯಾರಂಟೀಸ್. ಇಟ್ ಶುಡ್ ಗೋ ಟು ಪಾತ್ರ. ಅಂದ್ರೆ ನಾನು ಅಪಾತ್ರ ಅಂತ ಹೇಳ್ತೀರಾ, ಪಾತ್ರನಿಗೆ ಹೋಗ್ಬೇಕು. ಹೂ ಇಸ್ ಡಿಸರ್ವಿಂಗ್, ದೇ ಶುಡ್ ಓನ್ಲಿ ಗೆಟ್ ದಿ ಗ್ಯಾರಂಟಿ. ಈಗ ಏನಾಗ್ತಿದೆ, ಇಟ್ ಇಸ್ ಬ್ರಿಂಗಿಂಗ್ ಇನ್ ಇನ್ಎಫಿಷಿಯನ್ಸಿ ಇನ್ ದಿ ಸೊಸೈಟಿ. ಈಗ ವಿ ಶುಡ್ ಆಲ್ವೇಸ್ ನೋಡಿ, ಕರ್ನಾಟಕ ಇಸ್ ದಿ ಸ್ಟೇಟ್ ವಿತ್ ದಿ ಆಲ್ಮೋಸ್ಟ್ ಹೈಯೆಸ್ಟ್ ಗ್ರೋತ್ ರೇಟ್ ಇನ್ ಇನ್ಕಮ್. 8.1% growth rate, much more than the national growth rate of 7.4%. ಇಷ್ಟು ಹೈಯೆಸ್ಟ್ ಗ್ರೋತ್ ಇಟ್ಕೊಂಡು, ಆಮೇಲೆ ಇಷ್ಟು ವರ್ಷ ಫೈನಾನ್ಷಿಯಲ್ ಡಿಸಿಪ್ಲಿನ್ ಮಾಡಿಕೊಂಡು, ನಾವು ವಿ ಆರ್ ಬಾರೋಯಿಂಗ್ ಫಾರ್ ರೈಸ್, ವಿ ಆರ್ ಬಾರೋಯಿಂಗ್ ಇಟ್ ಫಾರ್ ಮಿನಿಮಮ್ ಬೇಸಿಕ್ ಫೆಸಿಲಿಟೀಸ್. ಕ್ಯಾನ್ ವಿ ನಾಟ್ ಗಿವ್ ಬೇಸಿಕ್ ಫೆಸಿಲಿಟೀಸ್ ಸಚ್ ಎ ಹೈ ಗ್ರೋತ್ ರೇಟ್? ವಿ ಶುಡ್ ಡೆಮಾನ್ಸ್ಟ್ರೇಟ್ ಟು ಅದರ್ ಸ್ಟೇಟ್ ದಟ್ with one of the highest growth rates, the state itself should be able to give. Why should we borrow and give? ಆಯ್ತಾ? ನಂಬರ್ 2, ನಾಟ್ ಟಾರ್ಗೆಟೆಡ್ ಅಂತ ಹೇಳಿದೆ. ಸೊ ವಿ ಶುಡ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಜಾಸ್ತಿ ಇದ್ರು, ವಿ ಆರ್ ನಾಟ್ ಡೂಯಿಂಗ್ ಇಟ್. ಸೊ ದಟ್ ಇಸ್ ಒನ್ ಆಫ್ ದಿ ಮೇಜರ್ ಡ್ರಾಬ್ಯಾಕ್ಸ್ ಆಫ್ ದ ಸ್ಟೇಟ್. ಅಂಡ್ ನಂಬರ್ 2, ನಾನ್ ಟಾರ್ಗೆಟೆಡ್, ಅದು ಇನ್ನೊಂದು ಡ್ರಾಬ್ಯಾಕ್. ಸೊ ಇಷ್ಟೆಲ್ಲ ಇಟ್ಸ್ ಸಮಥಿಂಗ್ ಲೈಕ್ ಒಬ್ಬ ಪೇಷಂಟ್ಗೆ ಎಲ್ಲ ರೀಡಿಂಗ್ಸ್ ಸರಿಗಿದೆ, ಹಾರ್ಟ್ ಹಾರ್ಟ್ ಫೇಲ್ಯೂರ್ ಯಾಕೆ ಆಯ್ತು ಅಂತಂದ್ರೆ, because of the management problem. We are unable to use the funds. ಚಂದ್ರಕಾಂತ್ ಸರ್, ನನಗೊಂದು ಅನುಮಾನ ಇದೆ. ನಾವು ನಮ್ಮ ಮುಖ್ಯಮಂತ್ರಿಗಳನ್ನ ಆರ್ಥಿಕ ತಜ್ಞರು, 17 ಬಾರಿ ಬಜೆಟ್ ಮಂಡಿಸಿದವರು, ಆರ್ಥಿಕತೆಯಲ್ಲಿ ಬಹಳ ಚತುರರು ಅಂತ ಹೇಳ್ತೀವಿ. ಎಷ್ಟೋ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಅದೇ ರೀತಿ ಹೇಳ್ಕೊಂಡು ಓಡಾಡ್ತಾರೆ. ನನಗೆ ಪ್ರಶ್ನೆ ಇಷ್ಟೇ ಬರ್ತಾ ಇರೋದು,
ಆರ್ಥಿಕ ತಜ್ಞರು ಆರ್ಥಿಕ ಪರಿಣತಿ ಅನ್ನೋದು ಸಾಲ ತರೋದು ಕೊಡೋದು ಇಷ್ಟಕ್ಕೆ ಸೀಮಿತನಾ? ತಪ್ಪು. ಯಾಕಂದ್ರೆ ನೋಡಿ, 20 ಪೈಸೆ ಹೋಗ್ತಾ ಇದೆ, ₹1 20 ಪೈಸೆ. ಅದು ಹೈಯೆಸ್ಟ್ ಎಕ್ಸ್ಪೆಂಡಿಚರ್ ಇಸ್ ಗೋಯಿಂಗ್ ಫಾರ್ ಡೆಟ್ ಸರ್ವಿಸಿಂಗ್. ಕರೆಕ್ಟ್. ದಟ್ ಇಟ್ ಸೆಲ್ಫ್ ಶೋಸ್ ಅವರ್ ಇನ್ಎಫಿಷಿಯನ್ಸಿ. ನಾವ್ ಹೆಂಗ್ ತೋರಿಸ್ಬೇಕು ಅಂತಂದ್ರೆ, ನಮ್ಮ ರಿಸೋರ್ಸಸ್ ಅಲ್ಲಿ ತೋರಿಸ್ಬೇಕು. ನೀವು ಕೊಡಿ, ನಿಮ್ ರಿಸೋರ್ಸಸ್ ಅಲ್ಲಿ ಕೊಡಿ, ಆಯ್ತಾ? ಒಂದು ಸಾಲ ಮಾಡಿಕೊಡೋದು, ಇನ್ನೊಂದು ಇನ್ಎಫಿಷಿಯನ್ಸಿ ಬಿಲ್ಡ್ ಮಾಡ್ತಾ ಇದೀವಿ ನಾವು. ಯಾಕಂತಂದ್ರೆ ಅವ್ರಿಗೆ ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೀವು ಸಪೋಸ್ ನೀವು ಸಾಲ ತಗೊಂಡು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹಾಕಿದ್ರೆ ಅದಕ್ಕೆ ಇನ್ಕಮ್ ಜನರೇಟ್ ಆಗುತ್ತೆ. ನಾನು ಹೇಳಿದೆ ನಿಮ್ಗೆ, ₹1 ಹಾಕಿದ್ರೆ ₹3 ಬರುತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ. ಕರೆಕ್ಟ್. ಆದ್ರೆ ನೀವು ₹1 ಹಾಕಿ ರೆವಿನ್ಯೂಗೆ ಹಾಕಿದ್ರೆ ಲೆಸ್ ದನ್ ₹1 ಬರುತ್ತೆ. ನಾವು ಓವರ್ ಟೈಮ್ ನಮ್ಮ ಸ್ಟೇಟ್ ಜನಗಳ ಮೇಲೆ ಡೆಟ್ಸ್ ಜಾಸ್ತಿ ಮಾಡ್ತಾ ಇದ್ದೀವಿ. ಕರೆಕ್ಟ್ ಸರ್. ಬೇರೆ ಪಾರ್ಟಿಗಳ ಮೇಲೆ ಬೈಯೋದು, ಆ ಪಾರ್ಟಿಗಳ ಬೈಯೋದು, ಅದು ಬಿಡಿ. ಆದ್ರೆ ಜನಗಳ ಮೇಲೆ ಅಲ್ಟಿಮೇಟ್ಲಿ ಬೇರ್ ಮಾಡೋದು ಜನಗಳು ತಾನೆ, ಟ್ಯಾಕ್ಸ್ ಪೇಯರ್ ತಾನೆ ಅಲ್ಟಿಮೇಟ್ಲಿ ಬೇರ್ ಮಾಡೋದು. ಹೀಗಾಗಿ ನಮ್ಮ ಚೀಫ್ ಮಿನಿಸ್ಟರ್ ಕೂಡ ಒಳ್ಳೆ ಯಾರಾದ್ರೂ ಆರ್ಥಿಕ ತಜ್ಞರು ಎಜುಕೇಟ್ ಮಾಡಬೇಕು. ಇಸ್ ನಾಟ್ ಜಸ್ಟ್ ಸರ್, ಎಷ್ಟೋ ಸಲ ನಾನು ತಜ್ಞ ಆಗಿರ್ತೀನಿ ಆರ್ಥಿಕವಾಗಿ, ನಾನು ರಾಜಕೀಯ ಕನ್ನಡಕ ನನ್ನನ್ನು ಎಲ್ಲವನ್ನ ಉಲ್ಟಾ ಪಲ್ಟಾ ಮಾಡಿಸ್ಬಿಡುತ್ತೆ, ಹಂಗಾಗಿದೆ ಅಂತ ಅನಿಸ್ತಾ ಇದೆ ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.